ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ನಮಸ್ಕಾರ, ಇದು ಮಜಾ ಬಾತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ಇವತ್ತಿನ ಎಪಿಸೋಡ್ ನ ಪಟ ಅಂತ ಶುರು ಮಾಡೋಣ. ಮಾತಿಲ್ಲ ಕಥೆಯಲ್ಲ, ಬರೀ ರೋಮಾಂಚನ ಅಂತ ಹೇಳ್ತಾ ಈ ನಮ್ಮ ಜರ್ನಿಯನ್ನ ಶುರು ಮಾಡೋಣ. ನಮ್ಮ ಜರ್ನೀಸ್ ನಾವು ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ರಚಿ ನಿಮಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಅನು, ಥ್ಯಾಂಕ್ಸ್ ಅ ಲಾಟ್. ಆಲ್ ದಿ ಬೆಸ್ಟ್ ಗೈಸ್. ನಗುವನ ಹಂಚೋದಕ್ಕೆ ರೆಡಿ ಆಗಿರುವಂತ ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ನಮ್ಮ ಹುಡುಗರ ಎನರ್ಜಿನ ನೆಕ್ಸ್ಟ್ ಲೆವೆಲ್ ಅಪ್ಪ. ನನಗೊಂದು ಎಕ್ಸ್ಟ್ರಾ ಪವರ್ ಕೊಡುತ್ತೆ. ಮತ್ತೆ ಈ ಎನರ್ಜಿ ಸಿಗುವಾಗ ಇಂಥಡ ಮಾಡದೆ ಬೇಡ. ಮೊದಲನೇ ಸ್ಕಿಟ್ ನ ಪಟ್ ಅಂತ ನೋಡ್ಕೊಂಡ್ ಬೇಡ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ಸೋಷಿಯಲ್ ಆಗಿದ್ರು ಅದು ಅಲ್ಲಿಗಷ್ಟೇ ಸೀಮಿತ ಆಗಿದ್ರೆ ಚಂದ. ಅಪ್ಪಿತಪ್ಪಿ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸು ಅಡ್ರೆಸ್ ಹುಡ್ಕೊಂಡು ಮನೆಗ್ ಬಂದ್ರೆ ಹಿಂಗಾಗ್ಬೇಡ. ಹಿಂಗೆ ಆಗತ್ತೆ ನೋಡಿ. ಫೇಸ್ಬುಕ್ ನಿಂದ ಶುರುವಾದ ಪ್ರೀತಿ ಫೇಸ್ಬುಕ್ ಲೈವ್ ನಲ್ಲಿ ಪ್ರಾಣ ಕಳೆದುಕೊಂಡ ಅಮಾನುಷ ಘಟನೆ ನಗರದಲ್ಲಿ ನಡೆದಿದೆ. ರೀ ಕೇಳಿಸ್ಕೊಂಡ್ರೇನ್ರಿ ಎಂತ ಟಿಂಟಿಡಿ ಘಟನೆ ಅಂತ. ರೀ ಈ ಫೇಸ್ಬುಕ್ ನ ಮಿಸ್ಯೂಸ್ ಮಾಡ್ಕೊಳ್ಳೋರ್ಗೆ ಮೆಟ್ಟ ತಗೊಂಡೊಡಿಬೇಕು. ಹೌದೌದು, ಮೆಟ್ಟಲೆ ಹೊಡಿಬೇಕು. ರೀ ನೀವೇನ್ ಮಾಡ್ತಿದ್ದೀರಾ? ಫೇಸ್ಬುಕ್ ನೋಡ್ತಾ ಇದ್ದೀನಿ. ಫಸ್ಟ್ ನಿಮಗ್ ತಗೊಂಡೊಡಿಬೇಕು. ಏಯ್, ನಾನು ಫೇಸ್ಬುಕ್ ಅಲ್ಲಿ ನ್ಯೂಸ್ ನೋಡ್ತಾ ಇದ್ದೀನಿ, ಎಲ್ಲೆಲ್ಲಿ ಏನೇನಾಯ್ತು ಅಂತ. ನಿನಗದೆಲ್ಲ ಅರ್ಥ ಆಗಲ್ಲ. ಅದೇನೋ ಹೇಳ್ತಾರಲ್ಲ, ಜಾಣ್ರ ಹತ್ರ ಯುದ್ಧ ಮಾಡಬಾರ್ದು, ದಡ್ರ ಹತ್ರ ವಾದ ಮಾಡಬಾರ್ದು ಅಂತ. ಹಂಗೆ ರೀ ನೀವು ಕುಟುಕು ಅಂತ ಕುಟ್ಟಿದ್ ಸಾಕು. ಬನ್ನಿ ತಿಂಡಿ ಮಾಡಿ. ಕುಟುಕು ಅಂತ ಕುಟ್ಟದೇ ನನ್ನ ಕೆಲಸ. ನಡಿ ಒಳಗಡೆ. ರೀ ಸಿಗ್ತೇನ್ರಿ? ಲೊಕೇಶನ್ ಇಲ್ಲೇ ಎಲ್ಲೋ ತೋರಿಸ್ತಾ ಇದ್ದಿ, ಸಿಗ್ತಾನೆ ಇಲ್ಲ ಕಣೆ. ಯಾರೋ ಬಂದ್ರು. ಇವ್ರಾ? ಹಾಯ್, ನೈಸ್ ಟು ಮೀಟ್ ಯು ಸರ್. ನನ್ನ ಹೆಸರು ಸುಧಾಕರ್ ಅಂತ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವು? ಮನೆ ಎಲ್ಲ ತುಂಬಾ ಚೆನ್ನಾಗಿ ಕಟ್ಸಿದ್ದೀರಾ ಸರ್. ಓನಾ ಲೋನಾ? ಓನು. ಹಾ, ಲೇ ಇವಳೆ, ಈ ಲಗೇಜ್ ನೆಲ್ಲ ತಾಂಬಿಟ್ಟು ಒಳಗಡೆ ಇಟ್ಬಿಟ್ಟು ಬೇಗ ಬರ. ಅದು ನಮ್ಮನೆ. ಬನ್ನಿ ಸರ್. ಈ ನೀರೆಲ್ಲ ಕರೆಕ್ಟ್ ಬರುತ್ತಾ? ಈ ಡೇ ಅಂಡ್ ನೈಟ್ ಕರೆಂಟ್ ಎಲ್ಲ ಹೆಂಗೆ? ಹಲೋ, 50 ರೂಪಾಯಿ ಕೊಟ್ಟು ಕಟಿಂಗ್ ಮಾಡಿಸ್ಕೊಂಡು ಹೋಗೋರ್ಗೆ ಸೆಲೆನ್ ರೇಟ್ ಎಲ್ಲ ಏನಕ್ರಿ? ನಾನು ಯಾರು ಅಂತ ಗೊತ್ತಾ ನಿಮ್ಗೆ? ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ಇವಳಿಗೆ ಗೊತ್ತು. ಇವಳನ್ನ ನೋಡಿ, ಸರೋಜಾ. ಸರೋಜನ ದಾರನೇ ಹಾಕ್ತಾ ಇರೋ ಸೂಜಿ ಇದ್ದಂಗಿದ್ದಾಳೆ. ಹಂಗನ್ಬೇಡಿ, ಇವಳು ನನ್ ರೋಜಾ. ಅದೇ ಫೇಸ್ಬುಕ್ ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ನ ಕಳ್ಸಿದ್ರಿ, ಇವಳು ಅದನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ. ಅದಾದ್ಮೇಲೆ ನೀವು ಅಕ್ಸೆಪ್ಟ್ ಮಾಡುವಂತ ಮೆಸೇಜ್ ಕಳ್ಸಿದ್ರಿ, ಆಮೇಲೆ ಅಕ್ಸೆಪ್ಟ್ ಮಾಡಿದ್ಲು. ಅವಾಗ್ಲಿಂದ ಹಾಯ್ ಬಾಯ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾ ಇದ್ದಲ್ಲ, ಅವಳೇ ಇವಳು ನನ್ನ ಹೆಂಡತಿ ಸರೋಜಾ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಫೇಸ್ಬುಕ್ ಫ್ರೆಂಡ್ ಆದ್ರೆ ಫೇಸ್ಬುಕ್ ಅಲ್ಲೇ ಇರ್ಬೇಕು. ಮನೆಯವರೆಗೂ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನನ್ನ ಹೆಂಡತಿ ಇದ್ದಾಳೆ. ಏನ್ ಸರ್ ನೀವ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಮೊನ್ನೆ ಫೇಸ್ಬುಕ್ ನಲ್ಲೇ ಮೆಸೇಜ್ ಹಾಕಿದ್ರಲ್ಲ, ಚಿನ್ನ ನಾನು ನೀನು ಹೊರಗಡೆ ಏಕಾಂತವಾಗಿ ಸಿಗೋಣ ಅಂತ. ಇಷ್ಟು ದೊಡ್ಡ ಮನೆ ಇದ್ಮೇಲೆ ಹೊರಗಡೆ ಎಲ್ಲ ಯಾಕೆ, ಇಲ್ಲಿಗೆ ಕರ್ಕೊಂಡ್ ಬಂದೆ. ಅಯ್ಯೋ ಸರ್, ನಾನು ಸುಮ್ಮನೆ ತಮಾಷೆ ಕಳ್ಸಿದ್ದು ಸರ್. ಅದು ಸರ್ ನೀವೇನೋ ತಮಾಷೆ ಕಳ್ಸಿರ್ಬೋದು ಸರ್, ನನ್ನ ಹೆಂಡತಿ ತುಂಬಾ ಸೀರಿಯಸ್. ಹಿಂಗೆ ಚಿಕ್ಕ ವಯಸ್ಸಿನಲ್ಲಿ ನಾನು ಇವಳು ಅಪ್ಪ ಅಮ್ಮ ಆಟ ಆಡ್ತಾ ಇದ್ವಿ. ಅದಾದ್ಮೇಲೆ ಬಂದು ಕೇಳಿದ್ಲು ಮದ್ವೆ ಆಗೊಂದು. ಏನಕ್ಕೆ ಅಂದೆ, ನಾನು ನೀನು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಆಟ ಆಡಿದ್ವಲ್ಲ ಅದಕ್ಕೆ ಅಂದು. ನಾನ್ ತಮಾಷೆ ಕಣೆ ಆಡಿದ್ದು ಅಂದೆ. ಇವಳು ಅದಕ್ಕೆ ನಾನು ಸೀರಿಯಸ್ ಆಗಿ ಆಡಿದೆ ಅಂತ ಮದುವೆ ಆಗಿದ್ದಾಳೆ ನೋಡಿ. ನನ್ನ ಹೆಂಡತಿ ಎಷ್ಟು ಸೀರಿಯಸ್ ಅಂದ್ರೆ, ಇವಳಿಗಿರೋ ಸೀರಿಯಸ್ನೆಸ್ ಪ್ರಪಂಚದಲ್ಲಿ ಯಾವ ನನ್ನ ಮಗುಗೂ ಇಲ್ಲ. ಕಾಮಿಡಿನೂ ಸೀರಿಯಸ್ ಆಗೇ ಮಾಡ್ತಾಳೆ. ಅಂದಾಗೆ ನಿಮ್ಮ ಹೆಂಡತಿಯಲ್ಲಿ ರೀ ಯಾರಿದು ನಿಮ್ ಫ್ರೆಂಡಾ? ಅಲ್ಲ, ನಾನಲ್ಲ ಇವ್ರ ಫ್ರೆಂಡು, ನನ್ನ ಹೆಂಡತಿ ಇವ್ರ ಫ್ರೆಂಡು. ಫೇಸ್ಬುಕ್ ನಲ್ಲಿ ದಿನಕ್ಕೆ ಒಂದು 30ರಿಂದ 60 ಫಾರ್ವರ್ಡ್ ಮೆಸೇಜಸ್, ಒಂದು 40 ಟೆಕ್ಸ್ಟ್ ಮೆಸೇಜಸ್, ಆಮೇಲೆ ಹಾಯ್ ಬಾಯ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಮೇಲೆ ಮೆಸೇಜು. ಊಟ ಆಯ್ತಾ, ತಿಂಡಿ ಆಯ್ತಾ, ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತ ಮೆಸೇಜ್ ಮಾಡ್ತಾನೆ ಇರ್ತಾರೆ. ಇದೆಲ್ಲ ಹೋಗ್ಲಿ ಮೇಡಮ್, ಮೊನ್ನೆ ಒಂದು ಮೆಸೇಜ್ ಹಾಕಿದ್ರು ಗೊತ್ತಾ? ಏನು? ಚಿನ್ನ ನಾನು ನೀನು ಹೊರಗಡೆ ಏಕಾಂತವಾಗಿ ಸಿಗೋಣ ಅಂತ. ಇಷ್ಟು ದೊಡ್ಡ ಮನೆ ಇದ್ಮೇಲೆ ಹೊರಗಡೆ ಎಲ್ಲ ಯಾಕೆ, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ಅಯ್ಯೋ ನಾಯಿ ನನ್ನ ಮಗನೇ, ನಿನಗ್ ಬಿಡು. ಅವಳಿಗಾದ್ರೂ ಮದ್ವೆ ಆಗಿದೆ ಇಲ್ವಂತ ತಿಳ್ಕೊಳ್ಳೋದ್ ಬೇಡ್ವೇನೋ? ಇವ್ರು ಕೇಳಿದ್ರು ಮೇಡಮ್,
ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ಯಪ್ಪ ನಾನ್ ಹೇಳಲ್ಲಪ್ಪ. ಲೇ ಇವಳೆ ಹೇಳೆ. ನಂಗೆ ನಾಚಿಕೆ ಆಗತ್ತೆ. ಇಲ್ಲಿ ಪರವಾಗಿಲ್ಲ ಹೇಳಿ. ಅವ್ರು ಏನಂದ್ರು ಗೊತ್ತಾ? ಮನೇಲಿ ಬಾತ್ರೂಮ್ ಕಟ್ಸಿದೀವಂತ, ಅರ್ಜೆಂಟ್ ಆದಾಗೆಲ್ಲ ಮನೆಗೆ ಬರಕ್ಕಾಗತ್ತಾ ಅಂತ. ಪಂಚ ಡೈಲಾಗು ಅಲ್ಲ ಕಣೋ. ಯಾವತ್ತಾದ್ರೂ ಹೆಂಡತಿ ಜೊತೆ ಇಷ್ಟು ಪ್ರೀತಿಯಾಗಿ ಮಾತಾಡಿದ್ಯೇನೋ? ಮೇಡಮ್ ಅದನ್ನು ಕೇಳ್ದೆ ನಾನು. ಹೆಂಡತಿ ಜೊತೆ ಯಾವತ್ತಾದ್ರೂ ಇಷ್ಟು ಪ್ರೀತಿಯಿಂದ ಮಾತಾಡಿದೀರಾ ಅಂತ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ಏನಂದ್ರು? ಕಾಗೆ ಹತ್ರ ಕಸದ ಬಗ್ಗೆ ಮಾತಾಡ್ಬೇಕು, ಕಾಶ್ಮೀರದ ಬಗ್ಗೆ ಅಲ್ಲ ಅಂದ್ರು. ನಾನು ಕಾಗೆನಾ? ಅಯ್ಯೋ ನಿನ್ನ. ರೀ ಅವ್ರು ನನ್ನ ಫ್ರೆಂಡ್ ಕಣ್ರಿ, ಹೊಡಿಬೇಡಿ. ಲೇ 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 ಅವನು ನನ್ ಗಂಡ. ನಾನು ಅವನ್ಗೆ ಹೊಡಿತೀನಿ, ಬಡಿತೀನಿ, ಇನ್ನೊಂದೇನೋ ಮಾಡ್ತೀನಿ. ಅದನ್ನ ಕೇಳಕ್ಕೆ ನೀನ್ ಯಾವಳೆ? ಫ್ರೆಂಡ್ಸು, ಅವರಿಬ್ರು ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸು. ನನಗಿಂತ ಹೆಚ್ಚಾಗಿ ನನ್ನ ಹೆಂಡತಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರು. ಮೊನ್ನೆ ಮೇಡಮ್ ನನ್ನ ಹೆಂಡತಿ ಬರ್ತಡೇನು ನಾನ್ ಮರ್ತಿದ್ದೆ. ಆದ್ರೆ ಇವರು ರಾತ್ರಿ 12 ಗಂಟೆಲಿ ನನ್ನ ಹೆಂಡತಿ ಫೋಟೋಗೆ ಒಂದು ಆರ್ಟ್ ಶೇಪ್ ಸ್ಟಿಕ್ಕರ್ ಹಾಕಿ ಅದ್ರ ಮೇಲೆ ಒಂದು ಕೇಕ್ ಇಟ್ಟು ಇಷ್ಟು 1.5 ಕಿಲೋಮೀಟರ್ ಉದ್ದ ಅದೇನೋ ಬರ್ದು ಸ್ಟೇಟಸ್ ಅಲ್ಲಿ ಹಾಕಿದ್ರು ಗೊತ್ತಾ? ನೀನು ಹಿಂಗೆಲ್ಲ ಮಾಡ್ತೀಯೇನೋ? ಲೇ 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 ಅಲ್ಲ ಕಣೋ, ನನ್ ಬರ್ತಡೆಗೆ ಒಂದು ಅಲಾರಾಮ್ ಇಟ್ಟವನಲ್ಲ, ಅವ್ರ ಬರ್ತಡೆಗೆ ಕೇಕ್ ಇಟ್ಟಿದ್ಯಾ? ನನ್ ಬರ್ತಡೆ ಡೇಟ್ ಹೇಳು. ಚಿನ್ನ, ನಿನ್ ಬರ್ತಡೇ ಡೇಟ್ ನನಗೆ ಗೊತ್ತಿಲ್ವಾ? ಜುಲೈ 12, ಜನವರಿ 21, ನವೆಂಬರ್ 18, ಡಿಸೆಂಬರ್ 15, ಫೆಬ್ರವರಿ 31. ಫೆಬ್ರವರಿ 31 ಯಾರು ನಿನ್ನ ಅಪ್ಪ ಇಟ್ಟಿದ್ದ? ಅಯ್ಯ ನಿನ್ನ. ಭಾಸ್ಕರ್, ಯಾಕೆ ಹಿಂಗೆ ನಾಯಿ ಹೊಡ್ದಂಗ್ ಹೊಡ್ಸ್ಕೊಂತೀರಾ? ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡಿ. ಚಿನ್ನ ನೋಡು ಚಿನ್ನ, ಅವಳು ಫೋಟೋನ ಫೇಸ್ಬುಕ್ ಅಲ್ಲಿ ನೋಡಿ ಆಸೆ ಪಟ್ಟು ಮಾತಾಡಿದ್ ನಿಜ. ಆದ್ರೆ ಅವ್ರ ಮನೆಗೆ ಬಂದ್ಬಿಟ್ಟು ಆಶ್ರಯ ಕೇಳ್ತಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಕಣೆ. ನಾನ್ ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ. ಸುಳ್ಳು ಹೇಳ್ಬೇಡಿ ಬಾಬಿ $. ಅವರೇ. ಅವತ್ತು ನನ್ನ ಹೆಂಡತಿ ನನಗೆ ತೋರ್ಸೋ ಕಾಳಜಿನ ನಿಮ್ ಹೆಂಡತಿ ಮೇಲೆ ತೋರಿಸಿ ಅಂದಿದ್ಕೆ ನೀವೇನಂತ ಕವಿತೆ ಬರ್ದು ಕಳ್ಸಿದ್ರಿ ನೆನ್ಪಿದ್ಯೋ? ನಾನ್ ಬರ್ದಿಲ್ಲಪ್ಪ. ನೀವ್ ಹಿಂಗಂತೀರ ಅಂತಾನೆ ನಾನು ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನ್ ಬರ್ದಿದಾರಣ್ಣ? ಓದ್ತೀನಿ. ನಾನೊಂದು ಮಾಮರ ನೀನೊಂದು ನೈದಿಲೆ ಹಾಗೆ, ನಾನೊಂದು ಮಾಮರ ನೀನೊಂದು ನೈದಿಲೆ ಹಾಗೆ, ಎಷ್ಟೇ ವಾಯ್ಸ್ ಎಕ್ಸರ್ಸೈಸ್ ಮಾಡಿದ್ರು ಕೋಗಿಲೆ ಆಗತ್ತ ಈ ಕಾಗೆ. ರೀ ನೀವು ಒಳ್ಳೆ ನಡೀರಿ. ಬಾಬಿ ಗುಡ್ ನೈಟ್. ಬಾಬಿ ಗುಡ್ ನೈಟ್. ಬಾಬಿ ಗುಡ್ ನೈಟ್. ಹೇಳ್ರಿ, ಯಾಕೆ ಮೆಸೇಜ್ ಅಲ್ಲಿ ಮಾತ್ರ ಗುಡ್ ನೈಟ್ ಹೇಳಕ್ ಆಗದ? ಡೈರೆಕ್ಟ್ ಆಗಿ ಹೇಳಕ್ ಆಗಲ್ವಾ? ಗುಡ್ಡದ ಮೇಲೆ ಲೈಟ್. ಬಾ ನಿನ್ ಗೀತೆ ಮಾರಿ ಹಬ್ಬ. ಮಧ್ಯರಾತ್ರಿ 1 ಗಂಟೆ. ಆರ್ಡರ್ ಸರ್. ಏನಯ್ಯ? ಸರ್ ಬಿರಿಯಾನಿ ಪಾರ್ಸಲ್ ಬಂದಿದೆ. ಇಷ್ಟೊತ್ನಲ್ಲಿ ಮನುಷ್ಯ ಅದನ್ನ ಯಾವನಾದ್ರೂ ಬಿರಿಯಾನಿ ಆರ್ಡರ್ ಮಾಡ್ತಾನೇನಯ್ಯ? ನಾನೇ ತರಿಸಿದೆ. ಕೊಡಿ. ಸರ್ ಬಿಲ್ಲು ಅವ್ರು ಕೊಡ್ತಾರೆ ನೋಡಿ. ನಾನೇ ಕೊಡ್ಬೇಕು? ನಾನ್ ಕೊಡಲ್ಲ ಕಣ. ಏನ್ ಭಾಸ್ಕರ್, ನಮ್ಮ ಹೆಂಡತಿ ನಿಮ್ಮ ಫ್ರೆಂಡ್ಶಿಪ್ಗೆ ಒಂದು ಬಿರಿಯಾನಿ ಕೊಡ್ಸಕ್ಕಾಗಲ್ಲ ನೀವು? ಕೊಡ್ಸಿ. ಯಾವ ಇವನು? ಎಷ್ಟಪ್ಪ? 1800 ಸರ್. ಎರಡೆರಡು ಚಿಕನ್ ಬಿರಿಯಾನಿಗೆ 1800 ರೂಪಾಯಿ ಹೆಂಗಾಗುತ್ತೆ? ಚಿಕನ್ ಬಿರಿಯಾನಿ ಅಂತ ಅವನು ಹೇಳಿದ್ದು. ಮಟನ್ ಬಿರಿಯಾನಿ, ಮಟನ್ ತಲೆ ಮಾಂಸ, ಮಟನ್ ಬೋಟಿ, ಅದು ಇದು ಸಮಥಿಂಗ್ ನೋಡ್ರಿ ರೀ. ಚಿಕ್ಕ ವಯಸ್ಸಿಂದ ನಾನೇ ಇಷ್ಟೊಂದು ಐಟಮ್ ತಿಂದಿಲ್ಲ. ಸರ್ ಕಾಸು ಕೊಡುವಾಗ ಅಳಬಾರ್ದು ಸರ್, ನಗ್ನಗ್ತ ಕೊಡಿ ಸರ್. ತಗೊಳ್ಳು. ಶುಭರಾತ್ರಿ ಸರ್. ಶುಭಂದೇ ರಾತ್ರಿ. ಹೋಗು ಹೊರಗೆ ಬರೋ. ಏನ್ ಭಾಸ್ಕರ್ ನೀನು ಮಟನ್ ಬಿರಿಯಾನಿ ಯಾಕೆ ಆರ್ಡರ್ ಮಾಡಿದೆ? ಯಾಕೆ ಅಂದ್ರೆ ಅವತ್ತು ನನ್ನ ಹೆಂಡತಿ ಫೇಸ್ಬುಕ್ ಅಲ್ಲಿ ಏನ್ ಮೆಸೇಜ್ ಹಾಕಿದೆ? ನನ್ನ ಹೆಂಡತಿ ಚಿಕನ್ ಊಟ ಮಾಡ್ಬೇಕಾದ್ರೆ ಚಿಕನ್ ತುಂಬಾ ಇಟ್ಟು ಮಟನ್ ಕೂಲ್ ಅಂತ. ನನ್ನ ಹೆಂಡತಿ ಮಟನ್ ಕಾಸ್ಟ್ಲಿ ಅಲ್ವಾ ಅಂದಿದ್ಕೆ ಕಾಸ್ಟ್ಲಿನೋ ಕಮ್ಮಿನೋ ಹೊಟ್ಟೆ ಸುತ್ತ ತಿನ್ಬೇಕಷ್ಟೇ ಅಂದ್ರಲ್ಲ, ಅದಕ್ಕೆ ತರ್ಸಿದ್ನಪ್ಪ. ತಿನ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಿರಲ್ರಿ ನೀವು. ಬಾಬಿ ನಿಮ್ದು ಊಟ ಆಯ್ತಾ? ಸರಿಯಾಗಿ ಗುಂಡೆ ಕಣೆ. ಮತ್ತೆ ಫೇಸ್ಬುಕ್ ಅಲ್ಲಿ ನೀನ್ ಊಟ ಮಾಡ್ದಂತ ಕೇಳ್ದೆ ಇದ್ರೆ ನನಗೆ ಊಟನೇ ಸೇರಲ್ಲ ಅಂತಿದ್ದೆ. ಇವಾಗ ನನ್ನ ಬಿಟ್ಟು ಊಟ ಮಾಡ್ಬಿಟ್ಟ. ನೀವು ನನ್ನ ತುಂಬಾ ಇಗ್ನೋರ್ ಮಾಡ್ತಾ ಇದ್ದೀರಾ. ಅವಳು ಕೇಳ್ದೆ ಹೋದ್ರೆ ತಮ್ಗೆ ಹೊಟ್ಟೆಗೆ ಅನ್ನನೇ ಇಳಿಯಲ್ಲ ಅನ್ಸುತ್ತೆ. ಬನ್ರಿ ಒಳಗೆ. ಬೇಡ ಕಣೆ. ಬಾರೋ. ಅಯ್ಯೋ ಬಾರಲ್ಲೇ.
ಮಧ್ಯರಾತ್ರಿ 2 ಗಂಟೆ. ಭಾಸ್ಕರ್ ಅವ್ರೆ, ಭಾಸ್ಕರ್ ಅವ್ರೆ, ಏನೋ ಬರ್ರಿ ಇಲ್ಲಿ. ಏನ್ರಿ ಮಧ್ಯರಾತ್ರಿಲೆಲ್ಲ ಅನ್ಯಾಯ ಮಾಡ್ತೀರಾ ನಮಗೆ ನೀವು? ನಾನೇನೋ ಅನ್ಯಾಯ ಮಾಡಿದೆ? ನನ್ನ ಹೆಂಡ್ತಿನ ಅವಾಯ್ಡ್ ಮಾಡ್ತಿದ್ರ ಓಕೆ, ಫೇಸ್ಬುಕ್ ನಲ್ಲಿ ಬ್ಲಾಕ್ ಮಾಡಿದಿರಾ ಯಾಕೆ? ಬ್ಲಾಕ್ ಪದದ ಅರ್ಥ ಗೊತ್ತೇನ್ರಿ ನಿಮಗೆ? ಬ್ಲಾಕ್ ಒಬ್ಬ ಮನುಷ್ಯನ ಜೀವನ ಪರ್ಮನೆಂಟ್ ಆಗಿ ಸಾಯಿಸ್ತಂಗೆ. ಪ್ಲೀಸ್ ಅನ್ಬ್ಲಾಕ್ ಮಾಡಿಯಪ್ಪ, ನಾವಿಲ್ಲಾಂದ್ರೆ ಇಲ್ಲಿಂದ ಹೋಗಲ್ಲ ನೋಡಿ. ಲೇ ಯಾಕ್ರ ಒಳ್ಳೆ ಏಡಿ ಕಾಯಿ ತರ ನನ್ನ ಕಚ್ಕೊಂಡಿದ್ದೀರಾ? ನಾನು ಅನ್ಬ್ಲಾಕ್ ಮಾಡಲ್ಲ ಅಂದ್ರೆ ಮಾಡಲ್ಲ, ಅದೇನ್ ಮಾಡ್ಕತ್ತೆ ಮಾಡ್ಕೊ ಹೋಗೋ. ಭಾಸ್ಕರ್, ನನ್ನ ಹೆಂಡತಿ ಹೃದಯದಲ್ಲಿ ಫೇಸ್ಬುಕ್ ಅನ್ನೋ ಸೊಸಿ ನೆಟ್ಟಿದ್ದು ನೀವೇ. ಅದನ್ನ ನೀರ್ ಹಾಕಿ ಬೆಳೆಸ್ಬೇಕೋ ಹೊರತು ಮಚ್ತಂಗ್ ಕಡಿಯೋದಲ್ಲ. ದಯವಿಟ್ಟು ಅನ್ಬ್ಲಾಕ್ ಮಾಡಿ, ನಾವಿಲ್ಲಾಂದ್ರೆ ಇಲ್ಲಿಂದ ಹೋಗಲ್ಲ. ನಾನು ಮಾಡಲ್ಲ ಕಣೋ. ನಾವಿಲ್ಲಾಂದ್ರೆ ಹೋರಾಟಕ್ಕೆ ಇಳಿತೀವಿ. ಬೇಕೇ ಬೇಕು, ಬೇಕೇ ಬೇಕು. ಬ್ಲಾಕ್ ಸಮಯ ತೋರಿಸುತ್ತೆ, ಬ್ಲಾಕ್ ಒಬ್ಬನ ಸಂಸ್ಕಾರ ತೋರಿಸುತ್ತೆ. ಹೋರಾಟ ಹೋರಾಟ, ಅನ್ಬ್ಲಾಕ್ ಆಗೋವರೆಗೂ ಹೋರಾಟ ಹೋರಾಟ. ನನ್ನ ಮಕ್ಕಳು ಸ್ಲೋಗನ್ ಎಲ್ಲ ಬರ್ಕೊಂಬಂದು ಹೇಳ್ತಾ ಇದೆಯಲ್ಲ, ಇವಾಗೇನು ಅನ್ಬ್ಲಾಕ್ ಮಾಡ್ಬೇಕು ತಾನೆ? ಬರ ನಿನ್ ಕಣ್ ಮುಂದೆನೆ ಮಾಡ್ತೀನಿ ಕಣ. ಓಕೆನಾ? ಇವ್ರು ತುಂಬಾ ಒಳ್ಳೆಯವರು ಕಣೆ. ಯಾವಂತೂ ಕೆಂಪೆ ಈ ಫೇಸ್ಬುಕ್ ಸಹವಾಸ ಮಾಡಿ ನನ್ನ ಜೀವನನೇ ಹಾಳಾಗೋಯ್ತು. ಯಾರೇ ಇವರು? ನಿಮ್ ಸಂಬಂಧಿಕರ? ಅಲ್ಲ ರೀ, ನಮ್ ಸಂಬಂಧಿಕರು. ಯಾಕೋ ನೀನ್ ಬಂದಿದ್ದಲ್ದೆ ನಿಮ್ ಸಂಬಂಧಿಕರನ್ನ ಬೇರೆ ಕರ್ಸಿದ್ಯಲ್ಲೋ? ಏನ್ ಭಾಸ್ಕರ್, ನೀನು ಲಾಜಿಕ್ ಇಲ್ದಲೆ ಮಾತಾಡ್ತಾ ಇದೀಯಾ? ಮಕ್ಕ ಇಲ್ಲಿದೆ ಅಂದ್ರೆ ಗಡ್ಡ ಬೇರೆ ಊರಲ್ಲಿ ಬೆಳೆಯುತ್ತಾ? ಮರ ಇಲ್ಲಿದೆ ಅಂದ್ರೆ ಕಾಯಿ ಅಲ್ಲಿ ಬೆಳೆಯುತ್ತಾ? ಅವ್ರು ನಮ್ಮ ಅಪ್ಪ ಅಮ್ಮ ಭಾಸ್ಕರ್, ನಾವ್ ಇದ್ ಕಡೆ ಅವ್ರು ಇರ್ಬೇಕು, ಅದಕ್ಕೆ ಕರ್ಸಿದೀನಿ. ಅದ್ರಲ್ಲೇನ್ ತಪ್ಪು? ಫೇಸ್ಬುಕ್ ಅಲ್ಲಿ ನಮ್ ಸೊಸೆಗೆ ಮೆಸೇಜ್ ಮಾಡ್ತಾ ಇದ್ದವರು ನೀವಾ? ನೋಡಿ ಇವ್ರೆ ಅವ್ರಂತೆ. ಇವ್ರೇನಾ? ನೋಡಕ್ಕೆ ಮುದ್ದಾಗಿ ಚೆನ್ನಾಗಿದ್ದೆ ಗಣಪ, ಒಳ್ಳೇದಾಗ್ಲಿ. ನಡಿಗೆ ಒಳಗೆ. ತಿಪ್ಪೋಲಿ. ಇದೆಂತ ಕಿತ್ತೋಗಿರೋ ಫ್ಯಾಮಿಲಿ ಅಂತ ನನಗೆ ಇವಾಗ ಗೊತ್ತಾಯ್ತು. ಲೇ ನೀನು, ನಿನ್ನ ಹೆಂಡತಿ, ನಿಮ್ಮಪ್ಪ, ನಿಮ್ಮಮ್ಮ, ಇಷ್ಟು ಜನ ನನ್ನ ಮಕ್ಳು ಕಣೋ. ಲೇ, ಬೇರೆಯವ್ರ ಯೋಗ್ಯತೆ ಬಗ್ಗೆ ಮಾತಾಡೋಕು ಮುಂಚೆ ನಿನ್ನ ಯೋಗ್ಯತೆ ತಿಳ್ಕೊಳ್ಳೋ. ಅಲ್ಲ ಕಣೋ, ಯಾವತ್ತಾದ್ರೂ ಒಂದಿನ ನನ್ನ ಇಷ್ಟು ಪ್ರೀತಿ ತೋರಿಸಿದ್ಯೇನೋ? ನಿನ್ಗೆ ಇಂದು ಆಗ್ಲೇಬೇಕು. ಬಾರ ಒಳಗೆ. ಬೇಡ ಕಣೆ. ಬಾರಲೇ. ಬೇಡ, ನೋಯಿತ್ತೆ ಅಪ್ಪ. ಸರ್ ಎಕ್ಸ್ಕ್ಯೂಸ್ ಮೀ ಸರ್, ಬಿರಿಯಾನಿ ಪಾರ್ಸಲ್. ಏನ್ರಿ ಸರ್ 10 ಬಿರಿಯಾನಿ ಪಾರ್ಸಲ್ ಬಂದಿದೆ ಸರ್. 10 ಬಿರಿಯಾನಿನಾ? ಹೌದು. ಯಾರು ಆರ್ಡರ್ ಮಾಡಿದ್ದು? ನಾನೇ ಆರ್ಡರ್ ಮಾಡಿ. ಲೇ ನೋಡಿ ಸರ್. ನೀ ನನ್ನ ಮನುಷ್ಯನ ದೆವ್ವನ? 10 ಬಿರಿಯಾನಿ ಯಾರ ತಿಂತಾರೆ? ಸರ್ ದುಡ್ಡು ಕೊಡಿ ಸರ್, ಬೇಗ ಕೊಡಿ ಸರ್. ನಾನ್ ಕೊಡಲ್ಲ, ನಾನೇ ಕೊಡ್ಬೇಕು. ಸರ್ ನಮ್ಮ ಅಪ್ಪ ಅಮ್ಮ ಬಂದಿಲ್ವಾ? ಅವ್ರಿಗೆ ಊಟ ಮಾಡಕ್ಕಾದ್ರೂ ಬೇಕಾಗುತ್ತಲ್ವಾ? ಏನ್ ಸರ್ ನೀವು ಸುಮ್ನೆ ತಮಾಷೆ ಮಾಡ್ತೀರಾ? ದುಡ್ಡು ಕೊಡಿ. ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ ಕಣೋ. ದುಡ್ಡು ಕೊಡಯ್ಯ. ನಾನು ಕೊಡಲ್ಲ ಕಣಯ್ಯ. ಇಬ್ರಲ್ಲೊಬ್ರಿಗೆ ಏನ್ ದುಡ್ಡು ಕೊಡಿಲ್ಲ ಅಂದ್ರೆ ಕಿತ್ತೋಯ್ತವೆ. ಭಾಸ್ಕರ್ ಕಿತ್ತೋಯ್ತು ಅಂತ ಕೊಡಪ್ಪ ದುಡ್ಡು. ನಾನ್ ನಿಂತವ್ರು ನಾನೇ ಕೊಡ್ಬೇಕು, ನಾನ್ ಕೊಡಲ್ಲ. ಸರ್ ಬೆಳಿಗ್ಗೆ ದುಡ್ಡು ಕೊಡ್ತಾ ಇದ್ದೀರಾ, ಸ್ವಲ್ಪ ನಗ್ನಗ್ತಾ ಕೊಡಿ ಸರ್. ತಗೊಳ.